ನಮಸ್ಕಾರ. ನಾನು ಬಾಲಕೃಷ್ಣ ಜಯನಗರ, ಕರ್ನಾಟಕ ಸವಿತಾ ಕ್ಷೌರಿಕ ಹಿತರಕ್ಷಣಾ ವೇದಿಕೆಯ ಒಬ್ಬ ಕಾರ್ಯಕರ್ತ. ಬಂಧುಗಳೇ, ಇವತ್ತು ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ನಮ್ಮ ಸವಿತಾ ಸಮಾಜಕ್ಕೆ, ನಮ್ಮ ಸಮಾಜದಲ್ಲಿ ಇವತ್ತು ಸರ್ಕಾರಿ ಅಧಿಕಾರಿ ಬಂದು 3 ವರ್ಷಗಳಾಯಿತು. 3 ವರ್ಷಗಳಿಂದ ಸರ್ಕಾರಿ ಅಧಿಕಾರಿ ಅಂತ ಏನು ಬಂದಿದ್ದಾರೆ, ಮೇಲ್ವಿಚಾರಕರಾಗಿ ಬಂದಿರತಕ್ಕಂಥವರು ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಲೆಕ್ಕಪತ್ರಗಳನ್ನಾಗಲಿ ಮತ್ತೊಂದಾಗಲಿ ಯಾವುದೂ ಸಹ ನಮ್ಮ ಸಮಾಜದ ಜನಗಳನ್ನ ಕರೆದು, ನಮ್ಮ ಮುಖಂಡರುಗಳನ್ನ ಕರೆದು ಇದುವರೆಗೂ ಸಹ ಒಂದು ಲೆಕ್ಕವನ್ನು ಸಹ ಕೊಟ್ಟಿಲ್ಲ. ಅಂದ್ರೆ ಇವತ್ತೇನಾಗಿದೆ ಅಂದ್ರೆ, ನಮ್ಮ ಸಮಾಜದ ನಾವು ನಡೆಸಬೇಕಾಗಿರ್ತಕ್ಕಂಥ ಸಮಾಜವನ್ನ ಇವತ್ತೊಬ್ಬ ಸರ್ಕಾರಿ ಅಧಿಕಾರಿ ನಡೆಸ್ತಾ ಇರೋದು, ಇದು ನಿಜವಾಗಿಯೂ ಈ ಸಮಾಜದ ದೌರ್ಭಾಗ್ಯ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ. ಆದ್ರೆ ಇವತ್ತು ಈ ಒಂದು ಸ್ಥಿತಿಗೆ ಕಾರಣರಾರು ನಮ್ಮ ಸಮಾಜದ ನಾಯಕರುಗಳೇ, ನಾವಲ್ಲ. ನಾವೊಬ್ರು ಕಾರ್ಯಕರ್ತರುಗಳಾಗಿ ನಾವು ಕೆಲಸ ಮಾಡಿದ್ದೀವಿ. ಆದರೆ ಈ ಸಮಾಜವನ್ನ ಈ ರೀತಿ ದುಸ್ಥಿತಿಗೆ ತರದ್ರಲ್ಲಿ ನಮ್ಮ ಸಮಾಜದ ನಾಯಕರುಗಳ ಪಾತ್ರ ತುಂಬಾ ದೊಡ್ಡದಾಗಿದೆ ಅಂತ ಹೇಳೋದ್ರಲ್ಲಿ ಯಾವುದೇ ಒಂದು ಹಿಂಜರಿಕೆ ಏನಿಲ್ಲ ನನಗೆ. ಆದರೆ ಇವತ್ತು ಈ ಸಮಾಜವನ್ನ ತೀಡುವಂತ ಕೆಲಸವನ್ನ ಏನಾದ್ರೂ ಮಾಡಬೇಕು ಅಂತಿದ್ರೆ, ನಮ್ಮ ಸಮಾಜದ ಧುರೀಣರಾದಂತ, ಸಮಾಜದ ಬಹುಮುಖ ಪ್ರತಿಭೆಗಳು ಅಂತಾನೆ ಕರ್ಸ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಈ ಸಮಾಜದ ನಾಯಕರುಗಳು ಒಗ್ಗೂಡಿ, ಇದೇ ನಮ್ಮ ಸವಿತಾ ಮಾರ್ಷಿ ಕಾಲೇಜಿನಲ್ಲಿ ಒಗ್ಗೂಡಿ ಒಂದು ಒಳ್ಳೆಯ ನಿರ್ಣಯವನ್ನ ತಗೊಂಡು ಈ ಸಮಾಜದಲ್ಲಿ ಬೆಳಕನ್ನು ಮೂಡಿಸುವಂತ ಪ್ರಯತ್ನ ಎಲ್ಲಾ ನಾಯಕರುಗಳು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ. ಅದರಲ್ಲೂ ಪ್ರಮುಖವಾಗಿ ನಾನು ಸಹ ಇವತ್ತು ಆ ಸಮಾಜದ ಮುಖಂಡರುಗಳನ್ನ ಹೆಸರು ಹೇಳ್ಬಿಟ್ಟೆ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಾವು ಯಾವುದೇ ಸಹ ಇಲ್ಲಿ ಯಾರದೇ ಹೆಸರು ಬಳಸ್ಕೊಂಡು ಅದನ್ನ ತಪ್ಪು ರೀತಿ ಯಾರು ಸಹ ಗ್ರಹಿಸಬಾರದು. ಆದ್ರೆ ನಾನು ಇವತ್ತು ಹೇಳ್ತಕ್ಕಂಥದ್ದು ನಮ್ಮ ಸಮಾಜದ ಎಲ್ಲ ಪ್ರಮುಖ ನಾಯಕರುಗಳಿಗೆ ನಾನು ಅವರಿಗೆ ಭಕ್ತಿಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ನಾಯಕರೇ, ಈ ಒಂದು ರೀತಿ ನಮ್ಮ ಸಮಾಜವು ಅಧೋಗತಿಗೆ ಹೋಗಿದೆ. ದಯವಿಟ್ಟು ಮನಸ್ಸು ಮಾಡಿ ನೀವೆಲ್ಲರೂ ಕೂತು ದಯವಿಟ್ಟು ನಿಮ್ಮಲ್ಲಿ ಇರತಕ್ಕಂತ ಒಂದು ಬಿಂಕ ಮತ್ತೆ ಭಿನ್ನಾನಗಳನ್ನ ಪಕ್ಕಕ್ಕಿಟ್ಟು ಸ್ವಲ್ಪ ಸಮಯ ಪ್ರಜ್ಞೆಯನ್ನ ಮೆರೆದು ಈ ಸಮಾಜದಲ್ಲಿ ಬೆಳಕು ಮೂಡಿಸುವಂತ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮನವಿ ಮಾಡ್ತೀನಿ. ಮತ್ತೆ ನಿಮ್ಗೆಲ್ರಿಗೂ ಸಹ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಅದರಲ್ಲೂ ಸಹ ಈ ಸಮಾಜದ ಪ್ರಮುಖರು ಅನ್ಸ್ಕೊಂಡಿರ್ತಕ್ಕಂಥ ಈ ಸಮಾಜದ ಮುಖಂಡರುಗಳು ಅಂತ ಆಗಿಸ್ಕೊಂಡಿರ್ತಕ್ಕಂಥ MC ವೇಣುಗೋಪಾಲ್ ಅವರು ಇರ್ಬೋದು, ಮತ್ತೆ ನರೇಶ್ ಕುಮಾರ್ ಅವರು ಇರ್ಬೋದು, ಕಿರಣ್ ಕುಮಾರ್ ಅವರು ಇರ್ಬೋದು, ನಾಮದೇವ್ ಅವರು ಇರ್ಬೋದು, ಮತ್ತೆ ನಮ್ಮ ಈ ಸಮಾಜದಲ್ಲಿ ಯಾವುದೇ ಒಂದು ಕೆಲಸಗಳು ನಡೆದ್ರೂ ಸಹ ಅದಕ್ಕೆ ಎಲ್ಲ ರೀತಿಯಿಂದ ಸ್ಪಂದಿಸುವಂತ ನಮ್ಮ ಹೊಸಕೋಟೆ ಸದಾನಂದರು ಇರ್ಬೋದು, ಮತ್ತೆ ನಮ್ಮ ಎಲ್ಲ ಈ ಒಂದು ಕೋರ್ಟ್ಗಳ ವಿಷಯಗಳಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಸಹ ಸಮಾಜದ ಪರವಾಗಿ ಧ್ವನಿ ಎತ್ತುವಂತ ಬೈಲಪ್ಪ ಅವರು ಇರ್ಬೋದು, ಮಾವಳಿ ಕೃಷ್ಣ ಅವರು ಇರ್ಬೋದು, ಮತ್ತೆ ಕ್ಷೌರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರತಕ್ಕಂಥ ಕಮ್ಮನಹಳ್ಳಿ ಕೃಷ್ಣಮೂರ್ತಿ ಅವರು ಇರ್ಬೋದು, ಇನ್ನು ಸಮಾಜದ ಹಲವಾರು ಮುಖಂಡರುಗಳಿದ್ದಾರೆ. ಹೇಳಿದ್ರೆ ಅದೊಂದು ದೊಡ್ಡ ಒಂದು ಮೈಲಿ ಆಗುತ್ತೆ. ಉದಾಹರಣೆಗೆ ಶಿವಕುಮಾರ್ ಅವರು ಇದ್ದಾರೆ, JP ರಮೇಶ್ ಅವರು ಇದ್ದಾರೆ, ಕುರುಬಳ್ಳಿ ಶ್ರೀನಿವಾಸ್ ಅವರು ಇದ್ದಾರೆ. ಇವರುಗಳೆಲ್ಲರೂ ಸಹ ಈ ಸಮಾಜದಲ್ಲಿ ನಡೀತಕ್ಕಂಥ ಅನ್ಯಾಯವನ್ನ ದಯವಿಟ್ಟು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಸಮಾಜ ಕುಂಠಿತವಾಗಿದೆ. ನಾವು ನಮ್ಮ ಎತ್ತ ತಾಯಿಗೆ ಎಷ್ಟು ನಾವು ಗೌರವ ಕೊಡ್ತೀವೋ ಅದೇ ರೀತಿ ಸಹ ನಮ್ಮನ್ನ ಗುರುತಿಸತಕ್ಕಂಥ ಈ ಸಮಾಜದಲ್ಲಿ ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ ಮತ್ತೆ ಅನಾಚಾರಗಳು ನಡೀತಿರ್ಬೇಕಾದ್ರೆ ನಾವೆಲ್ಲರಿಗೂ ಸಹ ಸುಮ್ಮನಿರೋದು ಈ ಸಮಾಜಕ್ಕೆ ಮಾಡೋದಕ್ಕೆ ದೊಡ್ಡ ದ್ರೋಹ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ದಯವಿಟ್ಟು ನಾಯಕರುಗಳೇ, ನಾನು ಈ ರೀತಿ ಈ ವಿಡಿಯೋ ಮೂಲಕ ನಿಮ್ಗೆಲ್ರಿಗೂ ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಮನಸ್ಸು ಮಾಡಿ, ನಮ್ಮ ಮನೆಗಳಲ್ಲಿ ಏನೋ ಸಣ್ಣ ಪುಟ್ಟ ಬಂದಾಗ, ಅಣ್ಣ ತಮ್ಮಂದಿರುಗಳಲ್ಲಿ ಭಿನ್ನಾಭಿಪ್ರಾಯಗಳು ಬಂದಾಗ ನಾವೆಲ್ಲರೂ ಹೇಗೆ ಕೂತ್ಕೊಂಡು ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೊಳ್ತೀವೋ ಅದೇ ರೀತಿ ಸಮಸ್ಯೆಗಳು ಬಂದಿದೆ ನಾಯಕರುಗಳಲ್ಲಿ. ಇಲ್ಲಿ ನಮ್ಮಂತ ಅಭಿಮಾನಿಗಳಲ್ಲಿ ಯಾರು ತಾರತಮ್ಯ ಬಂದಿಲ್ಲ, ನಾಯಕರುಗಳಲ್ಲಿ ತಾರತಮ್ಯ ಬಂದಿದೆ. ಅದನ್ನ ದಯವಿಟ್ಟು ಬದಿಗಿಟ್ಟು ಈ ಸಮಾಜದಲ್ಲಿ ಬೆಳಕು ಮೂಡಿಸುವಂತ ಕೆಲಸ, ಈ ಸಮಾಜಕ್ಕೆ ಡಿಒಟಿಗೆಯಾಗಿ ಒಂದು ಬೆಳಕನ್ನು ಮೂಡಿಸಿ ಎಲ್ಲರಿಗೂ ಸಹ ಈ ಸಮಾಜವನ್ನ ಅತ್ಯುತ್ತಮವಾದ ಮಟ್ಟಕ್ಕೆ ಬೆಳೆಸುವಂತ ಪ್ರಯತ್ನದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಇನ್ನೊಂದ್ಸರಿ ಮನವಿ ಮಾಡ್ತೇನೆ. ಈ ರೀತಿ ಏನಾದರೂ ಆದ್ರೆ ನಮ್ಮ ಹಿತರಕ್ಷಣಾ ವೇದಿಕೆ ಏನಿದೆ ಎಲ್ಲರನ್ನು ಒಗ್ಗೂಡಿಸಿ ಎಲ್ಲಾ ಮುಖಂಡರುಗಳಿಗೂ ಸಹ ಕುಂಡ್ರಿಸಿ ಸಮಾಜದಲ್ಲಿ ಬೆಳಕನ್ನು ಮೂಡಿಸುವಂತ ಪ್ರಯತ್ನದಲ್ಲಿ ನಮ್ಮ ಸಂಘಟನೆ ಕೈ ಜೋಡಿಸುತ್ತೆ ಅಂತ ಹೇಳಿ ಈ ಮೂಲಕ ನಿಮಗೆ ಭಕ್ತಿಪೂರ್ವಕವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ.